ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿರ್ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಬ್ರಹ್ಮ ಅನ್ನೋದು ಅರ್ಪಣ ಮಾಡ್ತೀವಿ. ಆಮೇಲೆ ಬ್ರಹ್ಮ ಅನ್ನೋದು ಹವಿಸ್ಸು. ಬ್ರಹ್ಮನೇ ಸೃಷ್ಟಿಕರ್ತ. ಆದ್ದರಿಂದ ಅದೆಲ್ಲವನ್ನು ನಾವು ಬ್ರಹ್ಮನಿಗೆ ಕೊಡಬೇಕು. ಅವನೇ ಕೊಟ್ಟಂತಹ ಸಾಮಾನ್ಯದಿಂದ ನಾವು ಹವನ ಹೋಮಗಳನ್ನು ಮಾಡಿ ಅವನಿಗೆ ಸಮರ್ಪಿಸದೆ ಇದು ಫಲ ನನಗೆ ಬೇಕು ಅಂತ ಕೇಳೋದು ಯಾವ ಒಂದು ಸರಿಯಾದ ಮಾರ್ಗ? ಇದು ಬಹಳ ಕೃಪಣರು ಮಾಡುವಂಥದ್ದು, ಬಹಳ ಲೋಭಿಗಳು ಮಾಡುವಂತಹ ಕೆಲಸ. ಯಜ್ಞವನ್ನು ನಾವು ಯಾಕೆ ಮಾಡಬೇಕು? ಭಗವಂತ ನಮ್ಮ ದುರಿತಗಳನ್ನು ಕಳೆಯಲಿ ಅಂತ ಮಾತ್ರ ಯಜ್ಞವನ್ನು ಮಾಡಬೇಕು. ನನಗೆ ಅರಮನೆ ಬೇಕು, ನನಗೆ ಇಡೀ ದೊಡ್ಡದೊಂದು ಫ್ಲೈಟ್ ಕೊಂಡ್ಕೋಬೇಕು ಅಂತ ಯಜ್ಞಗಳನ್ನು ಮಾಡಿದರೆ ಆವಾಗ ಫ್ಲೈಟು ಕೊಡ್ತಾನೆ, ಅದ್ರ ಜೊತೆಗೆ ಅರಮನೆಯನ್ನು ಕೊಡ್ತಾನೆ, ಮತ್ತು ಏನಾಗುತ್ತೆ ಅದ್ರ ಜೊತೆಗೆ ನಮಗೆ ದೊಡ್ಡದೊಂದು ಲೋನ್ ಕೊಡ್ತಾನೆ, ಅಥವಾ ಅದರಲ್ಲಿ ನಮಗೆ ಕೂಡಲಿಕ್ಕೆ ಆಗದೇ ಇರುವಂತಹ ಜವಾಬ್ದಾರಿಗಳನ್ನು ಕೊಟ್ಟು ಬಿಡ್ತಾನೆ. ನಾವು ನಮ್ಮ ಹೆಸರಲ್ಲಿ ಫ್ಲೈಟ್ ಇಟ್ಕೊಂಡಿರೋದು, ಬೇರೆ ಯಾರೋ ಅದನ್ನು ಓಡಿಸೋದು. ನಮ್ಮ ಹೆಸರಲ್ಲಿ ದೊಡ್ಡ ಕಾರ್ ಇಟ್ಕೊಂಡಿರೋದು, ಬೇರೆ ಯಾರೋ ಅದರಲ್ಲಿ ಡ್ರೈವರುಗಳು, ಅವರೇ ನಮ್ಗಿಂತ ಹೆಚ್ಚು ಸುಖ ಪಡ್ತಾರೆ ಅಂತ ಒಂದೊಂದ್ಸಲಿ ಅನಿಸುತ್ತೆ. ಯಾವಾಗಲೂ ನಮ್ಮ ಒಂದು ಎಕ್ಸ್ಪೆನ್ಸಿವ್ ಕಾರಲ್ಲಿ ಅವ್ರು ಕೂತ್ಕೊಂಡು ಅವರೇ ಮಲ್ಕೊಂಡು AC ಹಾಕ್ಕೊಂಡು ಅವರು ದೊಡ್ಡದಾದಂತಹ ಮೋಜನ್ನು ಅವರು ಮಾಡ್ತಾ ಇರ್ತಾರೆ ಅಂತ ಅನಿಸಿಬಿಡುತ್ತೆ. ಅದೇ ರೀತಿ ಅರಮನೆಗಳಲ್ಲೂ ಕೂಡ ರಾಜನಿಗೆ ಒಂದು ಕೋಣೆ ಅಷ್ಟೇ ಇರೋದು, ಬೇರೆ ಕಡೆ ಎಲ್ಲ ಪರಿಚಾರಕರು ಓಡಾಡ್ಕೊಂಡಿರ್ತಾರೆ. ಎಷ್ಟೊಂದು ಜನ ಆ ಅರಮನೆಯಲ್ಲಿ ಇರ್ತಾರೆ. ಹೀಗಾಗಿ ನನಗೆ ಬೇಕು ಅಂತ ಕೇಳಿದೆ, ಅದರ ಜೊತೆಗೆ ನಾನಲ್ಲಿ ಇರಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಗಳನ್ನು ಭಗವಂತ ಕೊಟ್ಟು ಬಿಡ್ತಾನೆ. ಆದರೆ ನಾವು ಕೇಳಿದಂತಹ ವಸ್ತುವನ್ನು ಜೊತೆಗೆ ಕೊಟ್ಟಿರ್ತಾನೆ. ಹೀಗಾಗಿ ನನಗೆ ಏನೂ ಬೇಡ ಅಂತ ಹೇಳಿದಾಗ ಮಾತ್ರ, ನಿನ್ನ ಒಂದು ಕರುಣೆ ಮಾತ್ರ ನನಗೆ ಬೇಕು ಅಂತ ನಾವು ಹೇಳಿದಾಗ, ಅವನ ಕಾರುಣ್ಯದಲ್ಲಿ ನಾವು ಏನು ಕೆಲಸ ನಿಭಾಯಿಸಬೇಕೋ ಆ ಕೆಲಸವನ್ನು ಎಲ್ಲ ಸರಿಯಾದನ್ನ ಜೊತೆಗೆ ಕೊಟ್ಟು ಅವನು ನಮಗೆ ಕೊಡ್ತಾನೆ. ಭಗವಂತ ನಮ್ಮನ್ನು ರಾಜರನ್ನಾಗಿ ಮಾಡಿದಾಗ ನಮಗೆ ತೊಂದರೆಗಳಿರೋದಿಲ್ಲ, ಅವನು ನೋಡ್ಕೋತಾ ಇರ್ತಾನೆ. ನಾನು ರಾಜನಾಗಬೇಕು ಅಂತ ಹೊರಟ್ರೆ ಬರೀ ತೊಂದರೆಗಳೇ ನಮಗೆ ಕಂಡು ಬರುತ್ತೆ. ಹೀಗಾಗಿ ಪ್ರಪಂಚದಲ್ಲಿರುವ ಪ್ರತಿಯೊಂದು ಕೂಡ ಭಗವಂತನಿಗೆ ಸೇರಿದ್ದು, ಅವನೇ ಕೊಟ್ಟಿದ್ದು, ಅವನಿಗೆ ಇದು ಅರ್ಪಿತ ಅಂತ ಹೇಳಿ ನಮ್ಮ ಕೆಲಸದ ಫಲವನ್ನು ಕೂಡ ಅವನಿಗೆ ಅರ್ಪಣೆ ಮಾಡುವುದೇ ಸರಿಯಾದ ಮಾರ್ಗ. ಆಸೆ ಪಡಲೇಬಾರದು. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೇ ದಕ್ಷಿಣಾಯನ ಹೇಮಂತ ಋತೌ ಪೌಷ ಮಾಸೆ ಕೃಷ್ಣ ಪಕ್ಷಿ. ಇಂದು 11ನೇ ತಾರೀಕು ಭಾನುವಾರ, ಅಷ್ಟಮಿ ತಿಥಿ ಮತ್ತು ಇಂದು ಚಿತ್ತಾ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಚಿತ್ತಾ ನಕ್ಷತ್ರದ ಅಧಿಪತಿ ಕುಜ ಆಗಿರೋದ್ರಿಂದ ಇವತ್ತು ನಮಗೆ ಸ್ವಲ್ಪ ಎಲ್ಲ ರೀತಿಯಿಂದಲೂ ಬಹಳ ಜಾಸ್ತಿ ಕೋಪ, ಬಹಳ ಜಾಸ್ತಿ ಶಕ್ತಿ ಇದ್ದಂತೆ ಕಾಣುತ್ತೆ. ಬೇರೆಯವರಿಗೆ ಅದರಿಂದ ಸ್ವಲ್ಪ ಬೇಸರ ಆಗುವಂತಹ ಪರಿಸ್ಥಿತಿಗಳು ನಾವು ತಂದುಕೊಡಬಹುದು. ಹೀಗಾಗಿ ವಿನಮ್ರವಾಗಿ ಬಹಳ ಬುದ್ಧಿಯಿಂದ ವಿವೇಕದಿಂದ ಇವತ್ತು ಮಾತುಗಳನ್ನು ಆಡಬೇಕು. ಮೇಷರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಎಲ್ಲ ಸಾಮಾಜಿಕ ಚಟುವಟಿಕೆ ಹಾಗೂ ನಿಮ್ಮ ಪಾರ್ಟ್ನರ್ಶಿಪ್, ದಾಂಪತ್ಯ ಇದರಲ್ಲಿ ಎಲ್ಲದರಲ್ಲೂ ನಿಮಗೆ ಅನುಕೂಲಕರ. ವೃಷಭ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಸ್ವಲ್ಪ ಮನಸ್ಸಿಗೆ ಕ್ಲೇಶ ಇರುತ್ತೆ. ಮಧ್ಯಾಹ್ನವಾದ ನಂತರ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ನಿಮ್ಮ ಪ್ರೀತಿ ಪಾತ್ರರಿಂದ ಸಾಮಾಜಿಕ ಚಟುವಟಿಕೆಗಳಲ್ಲಿ ನಿಮಗೆ ಗೌರವ. ಮಿಥುನ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ತಾಯಿಯ ಆರೋಗ್ಯ, ಮನೆಯ ಆಸ್ತಿಪಾಸ್ತಿ ವಿಚಾರ, ಮನೆಯ ಜವಾಬ್ದಾರಿಗಳು ಕಾಡ್ತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ಹಣಕಾಸಿನ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಕರ್ಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ತುಂಬ ಚೆನ್ನಾಗಿದೆ. ಮಧ್ಯಾಹ್ನವಾದ ನಂತರ ನಾನಾ ರೀತಿಯ ಯೋಚನೆಗಳು ಕಾಡೋದ್ರಿಂದ ಮುಖ್ಯವಾದಂತಹ ನಿರ್ಧಾರಗಳು, ಮೀಟಿಂಗ್ಗಳು ಯಾವುದರಲ್ಲೂ ನೀವು ಸರಿಯಾಗಿ ಹೊಂದ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ. ಸಿಂಹ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಸ್ವಲ್ಪ ಮನಸ್ಸಿಗೆ ಕ್ಲೇಶ ಇರುತ್ತೆ, ಸಂಸಾರ ತಾಪತ್ರಯಗಳಿರುತ್ತೆ. ಮಧ್ಯಾಹ್ನವಾದ ನಂತರ ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ ಪ್ರಾಪ್ತಿ. ಕನ್ಯಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಮನಸ್ಸಿಗೆ ನೆಮ್ಮದಿ ಇದೆ. ಆ ನೆಮ್ಮದಿಯನ್ನೇ ಸಂಜೆಯ ನಂತರ ನಿಮ್ಮ ಪ್ರೀತಿ ಪಾತ್ರರಾದ ಮನೆಯವರಿಗೂ ಹಂಚಿ ನೀವು ಆನಂದವನ್ನು ಪಡಬಹುದು. ತುಲಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮಧ್ಯಾಹ್ನವಾದ ನಂತರ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಧನು ವೃಶ್ಚಿಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಬಹಳ ಸುಖಕರವಾದಂತಹ ದಿನ. ಮಿತ್ರತ್ವದಲ್ಲಿ ಯಶಸ್ಸು ಮತ್ತು ಧನಾಗಮದ ಸೂಚನೆಗಳನ್ನು ನೀವು ನೋಡ್ತೀರಿ. ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಮಧ್ಯಾಹ್ನವಾದ ನಂತರ ಸ್ವಲ್ಪ ಎಲ್ಲವೂ ಬಾಡಿದಂತಾಗಿ ಮನಸ್ಸಿಗೆ ಕ್ಲೇಶ ಉಂಟಾಗುತ್ತೆ. ಧನು ರಾಶಿಯವರಿಗೆ ಮಧ್ಯಾಹ್ನದವರೆಗೂ ನಿಮಗೆ ಸ್ವಲ್ಪ ಕಾರ್ಯಕ್ಷೇತ್ರ ಜವಾಬ್ದಾರಿಗಳಿಂದ ತಲೆಬಿಸಿ ಜಾಸ್ತಿ ಇರುತ್ತೆ. ಮಧ್ಯಾಹ್ನವಾದ ನಂತರ ಮಿತ್ರರೊಡನೆ ಬಹಳ ಚೆನ್ನಾಗಿ ಮಾತನಾಡಿಕೊಂಡು ನೆಮ್ಮದಿಯನ್ನು ನೀವು ಕಾಣ್ತೀರಿ. ಧನಾಗಮ ಕೂಡ ಆಗತ್ತೆ. ಮಕರ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಅಡೆತಡೆಗಳು ಇರುತ್ತೆ. ಈ ಅಡೆತಡೆಗಳನ್ನು ನೀವು ಭಗವಂತನ ಧ್ಯಾನ ಇತ್ಯಾದಿಗಳನ್ನು ಮಾಡೋದ್ರಿಂದ ಕಳ್ಕೋಬಹುದು. ಮಧ್ಯಾಹ್ನವಾದ ನಂತರ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ ಮತ್ತು ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನು ನೀವು ನೋಡ್ತೀರಿ. ಕುಂಭರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಮನಸ್ಸಿಗೆ ಕ್ಲೇಶ ಇದೆ. ಮಧ್ಯಾಹ್ನವಾದ ನಂತರ ಭಾಗ್ಯೋದಯವಾಗುತ್ತೆ.
ಮೀನರಾಶಿಯವರಿಗೆ ಮಧ್ಯಾಹ್ನದವರೆಗೂ ತುಂಬ ಚೆನ್ನಾಗಿದೆ. ಮಧ್ಯಾಹ್ನವಾದ ನಂತರ ಮನಸ್ಸಿಗೆ ಸ್ವಲ್ಪ ಕ್ಲೇಶ ಪ್ರಾಪ್ತಿ, ಮುಖ್ಯವಾದಂತಹ ನಿರ್ಧಾರಗಳು ಬೇಡ. ಮತ್ತು ಬೇರೆಯವರನ್ನು ಹೆಚ್ಚು ಅತಿಯಾಗಿ ಮಾತಾಡಿಸ್ಲಿಕ್ಕೆ ಹೋಗಬೇಡಿ. ಮಧ್ಯಾಹ್ನವಾದ ನಂತರ ನೀವು ಹೇಳುವ ಒಳ್ಳೆಯದು ಕೂಡ ಕೆಟ್ಟದಾಗಿ ಅವರಿಗೆ ತೋರಬಹುದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ ಯಾವುದೋ ಒಂದನ್ನು ಕೂಡ ಮಾಡಿದರೂ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗಿ ಜನ್ಮಾಂತರದ ಕರ್ಮಗಳನ್ನು ಕೂಡ ಕಳ್ಕೋಬಹುದು. ಶುಭಮಸ್ತು. ಶ್ರೀಕೃಷ್ಣ ಜಯತೆ.